So we'll start with the number 1. ನಂಬರ್ 1 ವೆರಿ ಇಂಪಾರ್ಟೆಂಟ್. ಯಾರ್ಯಾರು 1ನೇ ತಾರೀಕು ಹುಟ್ಟಿದ್ದಾರೆ, 10ನೇ ತಾರೀಕು ಹುಟ್ಟಿದ್ದಾರೆ, 19ನೇ ತಾರೀಕು ಹುಟ್ಟಿದ್ದಾರೆ, 28ನೇ ತಾರೀಕು ಹುಟ್ಟಿದ್ದಾರೆ, ಇವರೆಲ್ಲ ಒಂದು ಪರ್ವ್ಯೂ ಅಂತಂದರೆ 1 ಬರ್ತಾರೆ. 1ಗೆ ಆಧಿಪತ್ಯ, 10ಗೆ ಆಧಿಪತ್ಯ, 19ಗೆ ಆಧಿಪತ್ಯ, 28ಗೆ ಆಧಿಪತ್ಯ ಅಂದರೆ ಲಾರ್ಡ್ ಆಫ್ ಆಲ್ ದಿಸ್ ನಂಬರ್ಸ್ ಇಸ್ ಸನ್. ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಏರ್ ಆಗಿರುತ್ತೆ ಅವ್ರಿಗೆ. ಯಾಕಂದರೆ ಸೇಮ್ ರಿಪಿಟೇಟಿವ್ ನಂಬರ್ ಬರುತ್ತೆ, ಸ್ಟಾರ್ಟ್ ಆಫ್ ನ್ಯೂ ಎಂಟರ್ಪ್ರೈಸ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಈ 1ರಲ್ಲಿ ಹುಟ್ಟಿರೋ ಸೀರೀಸಲ್ಲಿ ಇರ್ತಕ್ಕಂಥ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ನೋಡಿದಾಗ ಅವ್ರು ಯಾವಾಗಲೂ ಸ್ವಲ್ಪ ಲೀಡರ್ಶಿಪ್ಪಲ್ಲೇ ಇರ್ತಾರೆ. ಅವ್ರು ನಾರ್ಮಲ್ ಹೌಸ್ ವೈಫ್ ಆಗಿರಲಿ, ನನ್ನ ಮನೇಲಿ ನಂದೇ ನಡಿಬೇಕು ಅಂತ ಹೇಳ್ತಾರೆ 1 ಸೀರೀಸ್ ಅವ್ರು ಯಾವಾಗಲೂ. ಅಲ್ಲಿ ಅವ್ರ ಮಕ್ಕಳಿರಲಿ, ಆ ಮಗ ಏನಾದರೂ 1, 10, 19, 28 ಹುಟ್ಬಿಟ್ಟಿದ್ರೆ ಅಪ್ಪ ಅಮ್ಮ ನಾನು ಹೇಳ್ದಂಗೆ ಎಲ್ಲ ನಡಿಬೇಕು, ಇಂಥ ದಿವಸದಲ್ಲೇ ಇದು ಮಾಡಬೇಕು, ಇಂಥ ದಿವಸದಲ್ಲೇ ಇದಾಗಬೇಕು, ಗಾಡಿ ತೊಗೊಂಬಂದ್ರೆ ಇಲ್ಲ ಇಂಥ ದಿವಸದಲ್ಲೇ ತೊಗೊಂಬರ್ಬೇಕು. ಹಠ ಜಾಸ್ತಿ ಇರ್ತಕ್ಕಂಥದ್ದು. ಹಠ ಅಂದರೆ ಇಟ್ ಈಸ್ ಎ ಗುಡ್ ಹಠ. ಹಠದಲ್ಲಿ ಕೆಟ್ಟ ಹಠ, ಒಳ್ಳೆ ಹಠ. ಸೂರ್ಯನ ಒಂದು ಆಧಿಪತ್ಯದಲ್ಲಿ ಒಳ್ಳೆ ಹಠ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಲೈಮ್ ಲೈಟ್ ಅಂತ ಕರೀತಾರೆ. ನೀವು ಅನೇಕ ಮದುವೆ ವಿಚಾರದಲ್ಲಿ ನೋಡಬೇಕು, ದೇ ಆಲ್ವೇಸ್ ಸರ್ಚ್ ಫಾರ್ ದಿ ಫ್ರಂಟ್ ಸೀಟ್. ಸೀಟ್ ಎಲ್ಲಿ ಸಿಕ್ತು ಅಲ್ಲಿ ಕೂತ್ಕೊಳ್ಳಲ್ಲ ಅವರು, ಫ್ರಂಟಲ್ಲಿ ಹೋಗಿ ಕೂತ್ಕೋಬೇಕು ಅವ್ರು. ನಂಬರ್ 1 ಅವರು 1, 10. ಆಮೇಲೆ ಅಲ್ಲಿ ಏನಾದ್ರು ಸಿಕ್ಕಿಲ್ಲ ಸೀಟ್ ಅಂದ್ರೆ ಸ್ವಲ್ಪ ಕೈ ಕಟ್ಕೊಂಡು ಕೂತ್ಕೊಳ್ತಾರೆ. ಯಾರು ಹೇಳ್ಬೇಕು ಅವ್ರಿಗೆ, ಕೂತ್ಕೊಳ್ಳಪ್ಪ ಅಲ್ಲೊಂದು ಸೀಟ್ ಇದೆ ಅಂತ. ಅವ್ರು ಇದ್ರೆ ನಿಂತೇ ಇರ್ತಾರೆ ಅವರು. ಆ ಒಂದು ಅದು ಪ್ರೆಸ್ಟೀಜ್ ಅಂತ ಕರೀತಾರೆ. ನಾವು ನಿಂತ್ಕೊಂಡೇ ನಿಂತಿರ್ತೀವಿ ಅಂತ. ಯಾಕೆ ಸರ್ ನಿಂತಿದ್ರೆ ಕೂತ್ಕೊಳ್ಳಿ ಸರ್ ಅಂತ, ಎದೊಳಪ್ಪ ಅಂತ. ಅಲ್ಲಿ ಯಾರೋ ಸ್ವಲ್ಪ ಮೈಂಡಲ್ಲಿ ಸ್ವಲ್ಪ ವೀಕ್ ಇರೋ ಅಲ್ಲೋಗಿ ಕೂತಿರ್ತಾನೆ, ಫ್ರಂಟಲ್ಲಿ ಏನೋ ನೋಡೋಣ ಚೆನ್ನಾಗಿ ಅಂತ. 1 ಬಂದು ನಿಂತ್ಕೊಂಡಿರ್ತಾನೆ, ನಾವು ಇನ್ನೊಬ್ರು ಎಬ್ಬಿಸ್ತಾರೆ 1 ಕೂತ್ಕೊಳ್ಳಿ ಅಂತ. ಸೊ ಈ ಥರ ನಾವು ನಂಬರ್ಸಲ್ಲೇ ನಮ್ಗೆ ಗೊತ್ತಾಗುತ್ತೆ ಅವರ ಕ್ಯಾರೆಕ್ಟರಿಸ್ಟಿಕ್ಸು, ಅವರ ಒಂದು ಗುಣಲಕ್ಷಣ ಅದ್ಭುತವಾಗಿ ಮಾಡ್ಬೋದು. ಇದು ಒಂದು. ಎರಡನೇದು, ಎಲ್ಲೇ ಹೋದರೂ ಕೂಡ ಅವ್ರಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಅವ್ರಿಗೆ ವಿಚಾರವನ್ನು ಲೀಡರ್ಶಿಪ್ ಲೆಕ್ಕದಲ್ಲಿ ತಗೊಳ್ತಾರೆ. ಯಾವುದೇ ವಿಚಾರ ನಮಗೆ ಗೊತ್ತಿದೆ, ನಮ್ಗೆ ಅದ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಕ್ಕಂಥದ್ದು. ಮತ್ತು ಅವರು ನೀವು ಎಜುಕೇಷನಲ್ಲಿ ನೋಡಿ, ಅವ್ರಿಗೆ ಏನಾದ್ರು ನಂಬರ್ 1 ಆಗಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರೆ. ಜಾಬಲ್ಲಿ ಬಂದಾಗ ಅವ್ರಿಗೆ ಯಾವಾಗಲೂ ಜಾಸ್ತಿ ಈ ಸೂಪರ್ವೈಸರಿ ವರ್ಕೇ ಜಾಸ್ತಿ, ಸೂಪರ್ವೈಸರ್ ಮಾಡೋದು ಇದೇ ಜಾಸ್ತಿ. ನೀವು 1ನೇ ತಾರೀಕು ನೀವು ಲೋ ಲೆವೆಲ್ ಈ ಕರ್ಮಚಾರಿಗಳ ಲೆವೆಲಲ್ಲೂ ನೋಡಿ, ಅಲ್ಲಿ ಯಾರಾದರೂ 1 ಇದ್ರೆ ಅವ್ರಿಗೆ ಬಾಸ್ ಆಗ್ಬಿಡ್ತಾರೆ, ಲೀಡರ್ ಆಗ್ಬಿಡ್ತಾರೆ. ಸೊ 1 ಅಂತಂದ್ರೆ ನಾವು ಲೀಡರ್ ಅಂತ ಅಂದಿದ ತಕ್ಷಣ ನಾವು ಯಾವಾಗಲೂ ಕೂಡ ಪೊಲಿಟಿಕಲ್ ಲೀಡ್ರು ಅಥವಾ ಒಂದು ಸಂಘಟನೆ ಲೀಡರ್ ಅಂತಲ್ಲ. ನಮ್ಮ ಸಫಾಯಿ ಕರ್ಮಚಾರಿಗಳು ಇರ್ತಾರೆ, ಅಲ್ಲೂ ಕೂಡ 1 ಬಂತು ಅಂದರೆ ಅಲ್ಲೋ ಕ್ಲೀನ್ ಮಾಡು, ಇಲ್ಲೋ ಕ್ಲೀನ್ ಮಾಡು, ಅವನು ಸಫಾಯಿ ಕರ್ಮಚಾರಿನೇ. ಆ ಸಫಾಯಿ ಕರ್ಮಚಾರಿ ಲೀಡ್ರು. ಒಂದು ಮಹಿಳಾ ವಿಚಾರದಲ್ಲಿ ನಾವು ತಗೊಂಡ್ರೆ ಅದ್ರ ಯಾವಾಗಲೂ ಮುಂದಾಳತ್ವ ಒಬ್ಬ ಫಸ್ಟ್ ಬರೋದೇ 1 ಡಿಸಿಷನ್ ಮೇಕಿಂಗ್ ಮಾಡ್ಬಿಡ್ತಾರೆ. ಅದರಲ್ಲಿ ಅನೇಕರು ಕಾಂಪೀಟ್ ಮಾಡ್ತಾರೆ, ಬಟ್ ಯಾವಾಗಲೂ ಕೂಡ ಲೀಡರ್ಶಿಪ್ ಬರ್ತಕ್ಕಂಥ ಮೊದಲ ವಿಚಾರವೇ ಅದು 1, 10, 19, 28 ಹುಟ್ಟೋರಿಗೆ. ಹಾಗೆ ಈ ವ್ಯಕ್ತಿಗಳಿಗೆ ಹೆಲ್ತ್ ಮೇಲೆ ತುಂಬ ಕಾನ್ಷಿಯಸ್ ಜಾಸ್ತಿ, ಯಾವಾಗಲೂ ಕೂಡ ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ. ಯಾಕಂದರೆ ಆ ಸ್ಟ್ರೆಂತ್ನ ತೋರಿಸ್ಬೇಕು. ಯಾವಾಗಲೂ ಕೂಡ 1, 10, 19, 28 ಅವರು ಅವ್ರಿಗೆ ಸ್ವಲ್ಪ ಕಾಯಿಲೆ ಇದ್ರೂ ತೋರಿಸ್ಕೊಳ್ಳಲ್ಲ. ನನಗೆ ನಿನ್ನೆ ಹುಷಾರಿರಲಿಲ್ಲ ಅಂತ ಅವ್ರ ಬಾಯಲ್ಲಿ ಬರೋದು ಕಮ್ಮಿ. ಬೇರೆಯವರೆಲ್ಲ ಹೇಳ್ಬಿಡ್ತಾರೆ, ಅಯ್ಯೋ ನಂಗೆ ಹುಷಾರಿರಲಿಲ್ಲ, ನಂಗೆ ಹಂಗಿತ್ತು ಹಿಂಗಿತ್ತು, ನಾನು ಬರೋಕ್ಕಾಗಿಲ್ಲ ಅಂತೇಳಿ. ಇವರು ಹಂಗೆ ಹೇಳ್ಕೊಳ್ಳೋದಿಲ್ಲ. ನೋ ಐ ವಾಸ್ ವೆರಿ ಫಿಟ್ ಆ್ಯಂಡ್ ಫೈನ್, ಬ್ಯುಸಿ ಇದ್ದೆ ಅಂತಾರೆ. ಹುಷಾರಿಲ್ಲ ಅಂದ್ರೂ ಅವ್ರ ಬಾಯಲ್ಲಿ ಬ್ಯುಸಿ ಇದ್ದೆ, ಸ್ವಲ್ಪ ಏನೋ ಕೆಲಸ ಇತ್ತು ಅಂತಾರೆ. ಅವ್ರನ್ನ ಅವರು ಡೌನ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಸೂರ್ಯ ಅಂದರೆ ಎಲ್ಲರಿಗೂ ರೋಷನಿ ಕೊಡೋದು, ರೋಶ್ನಿ ಅಂತ ಹೇಳ್ತಾರೆ. ಆ ಬೆಳಕನ್ನು ಕೊಡ್ತಕ್ಕಂಥದ್ದು. ನಾನೇ ಬೆಳಕು ಕೊಡೋನು, ನಾನೇ ಡಲ್ ಆಗಿದ್ದೀನಿ ಅಂದರೆ ಏನು, ದಿಸ್ ಇಸ್ ದಿ ಮೈಂಡ್ ಸೆಟ್ ಎಲ್ಲರಿಗೂ ಬರ್ತಕ್ಕಂಥದ್ದು 1 ಸೀರೀಸಲ್ಲಿ ಹುಟ್ಟಿರೋರಿಗೆ. ಹಾಗೆ ಇನ್ನೊಂದು 1 ಸೀರೀಸಲ್ಲಿ ಹುಟ್ಟಿರೋರಿಗೆ ಅವ್ರಿಗೆ ಫುಡ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಅನ್ನೋದು ವರ್ಕ್ ಮೇಲೆ. ವೆರಿ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾರೆ. ಫುಡ್ ಹೆಚ್ಚಿಗೆ ತಿಂತಾರೆ, ಅದೆಲ್ಲ ಇರುತ್ತೆ. ಬಟ್ ಆಫ್ಟರ್ 6 ಸ್ವಲ್ಪ ಮೇಂಟೈನ್ ಮಾಡೋದು, ಅಥವಾ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಕಾನ್ಸೆಪ್ಟು ಜಾಸ್ತಿ ನಾವು 1 ನೋಡ್ತೀವಿ. ಅಟ್ಲೀಸ್ಟ್ ಉಪವಾಸನೂ ಕೂಡ 1 ನೋಡ್ತೀವಿ. ಅಟ್ಲೀಸ್ಟ್ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಾರಲ್ಲ, ಅದನ್ನು 1 ನೋಡ್ತೀವಿ. ಸೊ ಈ 1 ಸೀರೀಸ್ ಅವ್ರಿಗೆ 2026 ರಿಪಿಟೇಟಿವ್ ಇಯರ್ ಆಗಿರುತ್ತೆ. ನಿಮಗೆ ಹೊಸ ವಿಚಾರಗಳನ್ನು ತೊಗೊಂಬರೋಕ್ಕೆ, ಹೊಸ ಆವಿಷ್ಕಾರಗಳನ್ನ ತೊಗೊಂಬರೋಕ್ಕೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಆಗಿದೆ 2026. ಭಾಳ ಇಂಪಾರ್ಟೆಂಟ್. ಕೆಲವು ತಿಂಗಳುಗಳು ಭಾಳ ನೆಗೆಟಿವ್ ಇದೆ, ಯಾಕಂದರೆ ಈ ಸೈಕಲಲ್ಲಿ ನಾವು ಎಸ್ಪೆಷಲಿ ನಾವು ಈ ಒಂದು 5th ಮಂತ್ಗೆ ಹೋದಾಗ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಶುಡ್ ಬಿ ವೆರಿ ಕೇರ್ಫುಲ್. ಆ 5th ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು 7th ಮಂತ್, ಸೊ ಮೇ ಆದಮೇಲೆ ಜುಲೈ ಕೇರ್ಫುಲ್ ಇರಬೇಕು. ಸೊ ಈ 2 ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತಂದರೆ ಅವರು ಓವರ್ ಡೂ ಮಾಡ್ತಾರೆ. ಈ ಮಂತ್ಸಲ್ಲಿ ಏನು ಮಾಡ್ತಾರೆ, ಓವರ್ ಡೂ ಮಾಡಿದಾಗ
ಸೊ ಅಲ್ಲಿ ಅವ್ರಿಗೆ ಮೈಂಡಲ್ಲಿ ಏನಪ್ಪ ಏನೋ ಒಂಥರ ಸ್ವಲ್ಪ ಬಾಸಿಸಮ್ ಮಾಡ್ತಾ ಇದ್ದಾನೆ, ಒಂಥರ ನಮ್ಮ ಮೇಲೇ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದ್ದಾನೆ ಅನ್ನೋ ಒಂದು ತಿಂಗಳು ಬರುತ್ತೆ, ಅಲ್ಲೇ ಅವ್ರು ಸಫರ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ ಎಂಟೈರ್ 2026 ಅದ್ಭುತವಾಗಿರುತ್ತೆ. ಓಕೆ, ಇವರು 2026 ಮೋಸ್ಟ್ ಇಂಪಾರ್ಟೆಂಟು. ಆರೆಂಜ್ ಕಲರ್ನ ಯೂಸ್ ಮಾಡಿದ್ರೆ ವೆರಿ ಲಕ್ಕಿ, ವೆರಿ ಸಿಂಪಲ್. ಅವರು ಈ ಎಡಗೈ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಯೂಸ್ ಮಾಡಲ್ಲ ಜಾಸ್ತಿ. ಈ ಒಂದು ಬೆರಳು ಕೆಳಗಡೆ ಇಲ್ಲಿ ಒಂದು ಆರೆಂಜ್ ಅಂತ ಜನವರಿ ಮಂತಲ್ಲಿ ಯಾವುದೇ ಡೇ ಆಗಿರಲಿ, ಜನವರಿ ದಿ ಸ್ಟಾರ್ಟ್ ಆಫ್ ದಿ ಮಂತ್ ಫಾರ್ ಎವ್ರಿ ಒನ್, ಯಾಕಂದ್ರೆ 1 ಅಂತ ಬರುತ್ತೆ, ಇದ್ರ ಕೆಳಗಡೆ ಆರೆಂಜ್ ಸ್ಕೆಚ್ ಪೆನ್ ತೊಗೊಂಡು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮಗೆ ಪವರ್ ಇನ್ನೂ ಜಾಸ್ತಿ ಬೇಕು ಅಂದರೆ ಸಂಡೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿ ಆಫ್ ದಿ 4 ವೀಕ್ಸಲ್ಲಿ ಬರ್ತಕ್ಕಂಥ ಸಂಡೇ ತೊಗೊಳ್ಳಿ. ಇಲ್ಲಿ ಕೆಳಗಡೆ ಒಂದು ಆರೆಂಜ್ ಸ್ಕೆಚ್ ಪೆನ್ ತೊಗೊಂಡು ಒಂದು ರೌಂಡಾಗಿ ಬರ್ಕೊಳ್ಳಿ. ಆರೆಂಜಲ್ಲೇ ಇದ್ದರೆ ಒಳ್ಳೆಯದು. ಸೊ ಅವ್ರಿಗೆ ಈ ಒಂದು ಫಿಂಗರ್ ಆಕ್ಟಿವೇಟ್ ಆದಾಗ 2026 ಅದ್ಭುತವಾಗಿರುತ್ತೆ. ಫಿಂಗರ್ ರಿಂಗ್, ಎಸ್, ಈ ಫಿಂಗರ್ ರಿಂಗ್ ಎರಡರಲ್ಲೂ ಹಾಕೋಬಹುದು ದೇ ವಾಂಟ್, ಬಟ್ ಐ ಸಜೆಸ್ಟ್ ಲೆಫ್ಟ್. ಯಾಕೆಂದ್ರೆ ರೈಟ್ ಬ್ರೈನೇ ಆಕ್ಟಿವೇಟ್ ಮಾಡುತ್ತೆ. ಈ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಇದು ಹಿಂಗಂತ ಇದ್ರೆ ನಮ್ದು ಆಕ್ಷನ್ ಎಲ್ಲ ರೈಟ್ ಈಸ್ ಕಂಟ್ರೋಲಿಂಗ್ ದಿ ಲೆಫ್ಟ್ ಬ್ರೈನ್. ರೈಟ್ ಬ್ರೈನ್ ಈಸ್ ವೆರಿ ಗುಡ್ ಫಾರ್ ಅನಾಲಿಟಿಕಲ್ಲು ಮತ್ತು ಸ್ವಲ್ಪ ಎಮೋಷ್ನಲ್ ಅಟ್ಯಾಚ್ಮೆಂಟ್ಗೆ ರೈಟ್ ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದನ್ನು ಆಕ್ಟಿವೇಟ್ ಮಾಡಿದ್ರೆ ಸಾಕು. ಇದನ್ನು ಆಕ್ಟಿವೇಟ್ ಮಾಡಿದ್ರೆ ಕಲರ್ ಥೆರಪಿಲಿ ನಮಗೆ ಈ ಸನ್ನು ತುಂಬ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಸೊ ಆರೆಂಜ್ ಕಲರ್ನ 2026 ಸ್ಟಾರ್ಟ್ ಆಗಲಿ. ಸಂಡೇ ಬೇಕು ಅಂದರೆ ಸಂಡೇ ಹಾಕ್ಕೊಳ್ಳಿ, ಎನಿ ಡೇ ಹಾಕೋಬೋದು, ಬಟ್ ಸ್ಟಿಲ್ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಸಂಡೇ. ಇದ್ರ ಜೊತೆಗೆ ಭಾಳ ವಿಶೇಷವಾಗಿ ನೀವು ಸ್ಕ್ರೀನ್ ಮೇಲೆ ತೋರಿಸ್ತೀರ ಆ ಒಂದು ಯಂತ್ರವನ್ನು ಬರಿಬೇಕು. ಆ ಯಂತ್ರವನ್ನು ಗ್ರೀನ್ ಇಂಕಲ್ಲಿ ಬರಿಬೇಕು. ವೆರಿ ಇಂಪಾರ್ಟೆಂಟು. ಆ ನಂಬರ್ಸ್ 9 ನಂಬರ್ಸ್ ಕೊಟ್ಟಿದ್ದೀನಿ. ಸ್ಟಾರ್ಟ್ ಫ್ರಮ್ 1 2 3 ಅಂದರೆ ಅಸೆಂಡಿಂಗ್ ಆರ್ಡರ್ ಸ್ಟಾರ್ಟ್ ಮಾಡಬೇಕು. ನೀವು ಅಸೆಂಡಿಂಗ್ ಆರ್ಡರ್ ಮಾಡಿ ಅದನ್ನು ಬರಿಬೇಕು. 2 ಯಂತ್ರನ ಬರೀರಿ. ಸೊ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ಒಂದು ಯಂತ್ರನ ದೇವರಲ್ಲಿಡಿ. ಕೆಲವರು ನಂಬಲ್ಲ, ನಾವು ನಂಬರ್ ಯೂಸ್ ಮಾಡ್ತೀವಿ ಬಟ್ ದೇವ್ರು ನಂಬಲ್ಲ ಅಂತಿರ್ತಾರೆ. ಫಾರ್ ಎಕ್ಸಾಂಪಲ್ ಅದನ್ನು ಬರೆದು ಒಂದು ಸುಡಬೇಕು. ಆ ಒಂದು ಯಂತ್ರನ ಸುಡಬೇಕು. ಇನ್ನೊಂದು ಯಂತ್ರನ ಅವ್ರ ಪರ್ಸಲ್ಲಿ, ಅವರ ಒಂದು ಯಾವುದಾದ್ರು ಒಂದು ಇದರಲ್ಲಿ ಒಂದು ಬೀರೋಲಿ ಇಟ್ಕೋಬೋದು. ಇಟ್ ಎನ್ಹ್ಯಾನ್ಸಸ್ 2026. ಓಕೆ, ಎಷ್ಟು ದಿನ ಇಟ್ಕೋಬೇಕು? ಆ 2026 ಪೂರ್ತಿ ಇಟ್ಕೋಬೋದು. 27 ಅದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಓಕೆ, ಈಗ ಒಬ್ಬೊಬ್ರು ಒಂದೊಂದು ದೇವ್ರನ್ನ ವರ್ಷಿಪ್ ಮಾಡ್ತಿರ್ತಾರೆ ಸರ್. ಸೊ ಅವ್ರು ದೇವ್ರ ಹತ್ರ ಇಡಬೇಕು ಅಂತ ಅಂದರೆ ನೀವು, ಅಥವಾ ದೇವ್ರ ಮನೇಲಿ ಇಡಬೇಕು ಅಂತ ಎಲ್ಲಾದರೂ ಇಡ್ಬೋದಲ್ವಾ? ಇವಾಗ ಏನಾಗ್ಬಿಟ್ಟಿದೆ, ಈಗ ಶಿವನ ಭಕ್ತರು ನಾರಾಯಣನ ಪೂಜೆ ಮಾಡಲ್ಲ, ನಾರಾಯಣ ಭಕ್ತರು ಶಿವನ್ ಅದಕ್ಕೆ ಕೇಳ್ತಾ ಇರೋದು. ಸೊ ಅದಕ್ಕೆ ನಾವು ಯೂನಿವರ್ಸಲ್ ಆಗಿ ದೇವ್ರ ಮೇಲೆ ಇಟ್ಬಿಡಿ. ಇವನ್ ಇಫ್ ದೇ ಫಾಲೋ ಕ್ರಿಶ್ಚಿಯಾನಿಟಿ, ನಿಮ್ಮ ಕ್ರಾಸ್ ಹತ್ರ ಇಡಿ. ಇವನ್ ಇಫ್ ಸಂಬಡಿ ಇಸ್ ನಾಟ್ ಫಾಲೋಯಿಂಗ್ ಎನಿ ರಿಲಿಜನ್, ದೇ ಕ್ಯಾನ್ ಜಸ್ಟ್ ಕೀಪ್ ವೇರ್ ಎವರ್ ದೇ ಸೇ ಸೇಕ್ರೆಡ್ ಆಗಿದೆ. ಎಲ್ಲಿ ಇಲ್ಲಿ ನಮಗೆ ಒಂದು ಡಿವಿನಿಟಿ ಇದೆ, ಅಲ್ಲಿ ಇಟ್ಟರೆ ಸಾಕು. ಅಲ್ಲಿ ಇಡೋದೊಂದು, ಅಲ್ಲಿ ಇಟ್ಟಾದ್ಮೇಲೆ ಸುಡಬೇಕು. ಯಾವ್ದಾದ್ರು ದಿವಸ ನೀವು ತಗೊಳ್ಳಿ. ಸಂಡೇ ಇಸ್ ಮಚ್ ಬೆಟರ್ ಅಂತೀನಿ. ಸಂಡೇ ಬೆಳಿಗ್ಗೆ ಬರೀರಿ. ನಾನು ಯೂಶಲಿ ಯಾಕೆ ಹೇಳ್ತೀನಿ ಅಂತಂದರೆ ಮರ್ತೋಗೋದು ಜಾಸ್ತಿ ನಾವೆಲ್ಲ, ಬಟ್ ಆದರೆ ಎಂಟೈರ್ ಜನವರಿ ಮಂತು ಎಲ್ಲ 9 ನಂಬರ್ಸ್ಗೂ ವೈಬ್ರೇಷನ್ ಟೈಮ್. ಅದಕ್ಕೆ ಜನವರಿ ಮಂತಲ್ಲೇ 9 ನಂಬರ್ಗೂ ನಿಮಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಲರ್ ಥೆರಪಿ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಯಂತ್ರ ಕೊಡ್ತೀನಿ. ಆ ಯಂತ್ರನ ಬರಿಬೇಕಾ, ಇಡಬೇಕಾ, ಸುಡಬೇಕಾ, ಒಂದೊಂದು ನಂಬರ್ಗೂ ಬೇರೆ ಬೇರೆ ಥರ ಹೋಗುತ್ತೆ. ಬೇರೆ ನಂಬರು ಕಾಯ್ತಾ ಇರಿ. ಸೊ ಸದ್ಯಕ್ಕೆ ಈಗ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ರೀನಲ್ಲಿ ನೋಡಿ, ಅದನ್ನು ಗ್ರೀನ್ ಇಂಕಲ್ಲಿ ಬರೀರಿ. 2 ಯಂತ್ರ ಬರೀರಿ. ಒಂದು ಯಂತ್ರ ದೇವರಲ್ಲಿ ಅದ ಹತ್ರ ಇಡಿ ಬೆಳಿಗ್ಗೆ ಬರೆದು, ಅದನ್ನು ಸಂಜೆ ಒಂದು ಕ್ಯಾಂಡಲ್ ಅಂಟಿಸಿ ಅದನ್ನು ಬರ್ನ್ ಮಾಡಿರ್ತಕ್ಕಂಥ ಬೂದಿನ ಯಾವ್ದಾದ್ರು ಮರದ ಕೆಳಗಡೆನೋ ಗಿಡದ ಕೆಳಗಡೆನೋ ಎಲ್ಲಾದ್ರೂ ಹಾಕಿ, ಎಲ್ಲಿ ತುಳಿಯಲ್ವೋ, ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಅಲ್ಲಿ ಬೂದಿ ಅಲ್ಲಿರ್ಬೇಕು. ಇಟ್ಸ್ ಎ ಯೂನಿವರ್ಸ್, ಅಂದ್ರೆ ನಮ್ಮ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಬರ್ನ್ ಮಾಡಿದಾಗ. ಸೊ ಆ ಬೂದಿ ಮಿಕ್ಕಿರ್ತಕ್ಕಂಥದ್ದು ಅದು ಆಶೆ ಆಗ್ಬಿಡುತ್ತೆ. ಅದು ಸ್ವಲ್ಪ ಮಣ್ಣತ್ರ ಎಲ್ಲಿ ತುಳಿಯಲ್ವೋ ಅಲ್ಲಿ ಹಾಕಿದ್ರೆ ಸಾಕು. 2ನೇದು ಬರೆದಿರ್ತಾರಲ್ಲ, ಆ 2ನೇದು ಬಂದಿರತಕ್ಕಂಥದ್ದು ನೀವು ರೆಗ್ಯುಲರ್ ಆಗಿ ಪರ್ಸ್ ಯೂಸ್ ಮಾಡಿದ್ರೆ ಅದು ಇಟ್ಕೊಳ್ಳಿ. ಫಿಮೇಲ್ ವ್ಯಾನಿಟಿ ಬ್ಯಾಗ್ ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಇಟ್ಕೊಳ್ಳಿ. ಇಲ್ಲ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಕಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಎಲ್ಲಿ ಗೋದ್ರೇಜ್ ಬಿರಲಿ, ಎಲ್ಲಿ ಕ್ಯಾಶ್ ಇಡ್ತಿರೋ ಅಲ್ಲಿಡಿ. ನಿಮ್ಮ ವೈಬ್ರೇಷನ್ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ವೆಲ್ ಸೈಡ್ ಸರ್. ಸೊ ನಂಬರ್ 1 ಅವರಿಗೆ 2026ಅಲ್ಲಿ ಹೆಲ್ತ್ ಆಗಿರಬಹುದು, ಹ್ಯಾಪಿನೆಸ್ ಆಗಿರಬಹುದು, ಲವ್ ಲೈಫ್ ಆಗಿರಬಹುದು, ಮತ್ತು ಕೆಲಸ ಸಕ್ಸಸ್ ಆಗಿರ್ಬೋದು. ಹೇಗಿದೆ ಈ ಕಲರ್ ಥೆರಪಿಯಿಂದ? ಎನಿ ನೆಗೆಟಿವ್, ಈ ಯಂತ್ರದಿಂದ ಎನಿ ನೆಗೆಟಿವ್ 101% ಅವ್ರಿಗೆ ಒಳ್ಳೇದಾಗುತ್ತೆ. ಈ 1 ಇರೋರು ನ್ಯೂ ಚಾಪ್ಟರ್ ಬಿಗಿನ್ ಮಾಡ್ತಾರೆ ಅಂತಂದರೆ, ಎಜುಕೇಷನಲ್ಲಿ ಏನಾದ್ರು ಒಂದು ಹೊಸ ಸಬ್ಜೆಕ್ಟ್ ಓದಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಜಾಬಲ್ಲಿರೋರು ನಾನು ಹೊಸತನ ತಂದಿಲ್ಲ, ಏನೋ ಇದರಲ್ಲಿ ಹೊಸತನ ತೊಗೊಂಬರೋಣ ಅಂತ ಬರ್ತಕ್ಕಂಥದ್ದು ಬರುತ್ತೆ. ಇನ್ನು ನಾವು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಬಿಸ್ನೆಸ್ ಆ್ಯಡ್ ಆಗುತ್ತೆ.
ಮ್ಯಾರೇಜಲ್ಲಿ ಸ್ವಲ್ಪ ಚೂರು ಗಲಾಟೆಗಳಾಗುತ್ತೆ, ಯಾಕಂದರೆ ಒನ್ ಯಾರ ಜೊತೆನೂ ಸೇರಲ್ಲ ಜಾಸ್ತಿ, ನಾನೇ ಇರಬೇಕು ಅಂತ ಬರುತ್ತೆ. ಮ್ಯಾರೇಜಲ್ಲಿ ಸ್ವಲ್ಪ ಕಟಿಪಿಟಿ ಇರ್ತಕ್ಕಂಥ ಇಯರು. ಮದುವೆ ಆಗಬೇಕಾಗಿರೋರು ಕೂಡ ಏನೋ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಅಥವಾ ಇದು ಮಾಡಬೇಕಾ ಅದು ಮಾಡಬೇಕಾ, ಅದು ಸ್ವಲ್ಪ ಕಟಿಪಿಟಿ ಬರುತ್ತೆ. ಇನ್ನು ಬೇರೆ ಎಲ್ಲ ಹೆಲ್ತ್ ವಿಚಾರದಲ್ಲೂ ಅದ್ಭುತವಾಗಿದೆ, ಯಾಕಂದರೆ ಒನ್ ಈಸ್ ಎ ರೆಪ್ಯುಟೇಷನ್, ಒಂದು ಶೈನ್ ಬರ್ತಕ್ಕಂಥ ವರ್ಷ ಆಗಿರೋದ್ರಿಂದ ಹೆಲ್ತ್ ಈಸ್ ವೆರಿ ಗುಡ್ ಫಾರ್ 2026 ಫಾರ್ ಒನ್ ಸೀರೀಸ್. ಓಕೆ, ನಾಟ್ ಟು ವರಿ.